ಇನ್ನು ಬಾಗಲಕೋಟೆ ಉಪಸಮರ ನಾಳೆಯೇ ಕೌಂಟಿಂಗ್ ಆರಂಭ ಆಗುವಂತದ್ದು. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಎದೆಯಲ್ಲಿ ಢವ ಢವ ಶುರುವಾಗಿದೆ ಈಗ ಆಲ್ರೆಡಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಉಮೇಶ್ ಮೈಟಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಿದ್ದಂತಹ ವೀರಣ್ಣ ಚರಂತಿಮಠ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಇಬ್ಬರು ಅಭ್ಯರ್ಥಿಗಳು ಕೂಡ ಜಾಲತಾಣದಲ್ಲಿ ಎರಡು ಪಕ್ಷದ ಬೆಂಬಲಿಗರ ಪೋಸ್ಟರ್ ಸಂಭ್ರಮ ಕೂಡ ಒಂದು ಕಡೆ. ಕಾಂಗ್ರೆಸ್ ವೆನ್ ಲೀಡ್ ಗೊತ್ತಾಗೋದು ಮಾತ್ರ ಬಾಕಿ ಅಂತ ಹೇಳ್ಬಿಟ್ಟು ಕೈಪಡೆ ಪೋಸ್ಟ್ ಮಾಡಿದೆ. ವೀರಣ್ಣ ಚರಂತಿಮಠ ಗೆಲುವಾಗಿದೆ ಅಂತ ಹೇಳ್ಬಿಟ್ಟು ಬಿಜೆಪಿ ವಿಜಯೋತ್ಸವವನ್ನ ಪೋಸ್ಟ್ ಮಾಡಿರುವಂತದ್ದು. ಮತ ಎಣಿಕೆಗೆ ಮುಂಚೆಯೇ ಕಾಂಗ್ರೆಸ್ ಬಿಜೆಪಿ ಗೆಲುವಿನ ಪೋಸ್ಟರ್ ಸಮರ ನಡೀತಾ ಇದೆ. ನಾಳೆ ಬೆಳಗ್ಗೆ 8ರಿಂದ ಕೌಂಟಿಂಗ್ ಕೂಡ ಆರಂಭ ಆಗುವಂತದ್ದು. 11 ಗಂಟೆ ಹೊತ್ತಿಗೆ ಟ್ರೆಂಡ್ ಲಭ್ಯ ಆಗತ್ತೆ. ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿರುವಂತಹ ಈ ಒಂದು ಚುನಾವಣೆಯ ಫಲಿತಾಂಶ. ಬಾಗಲಕೋಟೆ ಉಪಸಮರ ಕೈಕಮಲ ಪೋಸ್ಟರ್ ಪಾಲಿಟಿಕ್ಸ್ ನಡೀತಾ ಇರುವಂತದ್ದು. ಬಾಗಲಕೋಟೆ ಉಪಸಮರ ನಾಳೆಯೇ ಕೌಂಟಿಂಗ್. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಎದೆಯಲ್ಲಿ ಢವ ಢವ ಶುರುವಾಗಿದೆ. ಏನಾಗಬಹುದು ರಿಸಲ್ಟ್ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ಉಮೇಶ್ ಮೇಟಿ, ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ವೀರಣ್ಣ ಚರಂತಿಮಠ ಒಂದು ಕಡೆ ಲಿಂಗಾಯತ ಮತಗಳನ್ನ ಸೆಳೆಯುವಂತಹ ಕೆಲಸಗಳಾಗಿತ್ತು. ಮತ್ತೊಂದು ಕಡೆ ಕುರುಬ ಸಮುದಾಯದ ಮತಗಳನ್ನ ಸೆಳೆಯುವಂತಹ ಕೆಲಸಗಳು ಎರಡೂ ಪಕ್ಷದ ಕಡೆಯಿಂದನೂ ಕೂಡ ವೈಸ್ ವರ್ಸಾ ಆಕ್ಟಿವಿಟೀಸ್ ನಡೀತಾ ಇತ್ತು. ಒಬ್ಬರಿಗೆ ಅನುಭವ ಇದ್ರೆ ಮತ್ತೊಬ್ಬರಿಗೆ ಜನಸಂಪರ್ಕ ಅತಿ ಹೆಚ್ಚಾಗಿ, ಜನರು ಇಟ್ಟಂತಹ ವಿಶ್ವಾಸ ಹೆಚ್ಚಾಗಿ. ಹಾಗಾಗಿ ಇಬ್ಬರೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಇರುವಂತದ್ದು. ಯಾರು ಗೆಲ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ, ಕುತೂಹಲ ಕೂಡ ಈಗ ಆಲ್ರೆಡಿ ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿರುವಂತಹ ಚುನಾವಣೆಯ ಫಲಿತಾಂಶ. ನಾಳೆ ಕೌಂಟಿಂಗ್ ಆರಂಭ. ಗೆಲುವಿನ ವಿಶ್ವಾಸದಲ್ಲಿ ಇಬ್ಬರು ಅಭ್ಯರ್ಥಿಗಳು ಕೂಡ ಇದ್ದಾರೆ. ಜಾಲತಾಣದಲ್ಲಿ ಎರಡೂ ಪಕ್ಷದ ಬೆಂಬಲಿಗರು ಕೂಡ ಪೋಸ್ಟರ್ ಸಂಭ್ರಮವನ್ನ ಕಾಣಸಿಗಬಹುದು. ಇನ್ನು ಕಾಂಗ್ರೆಸ್ ವೆನ್ ಲೀಡ್ ಗೊತ್ತಾಗೋದು ಮಾತ್ರ ಬಾಕಿ ಅಂತ ಬಿಟ್ಟು ಕೈಪಡೆ ಪೋಸ್ಟ್ ಮಾಡಿದೆ. ಇದೊಂಥರ ಓವರ್ ಕಾನ್ಫಿಡೆನ್ಸ್ ಆಯ್ತೇನೋ ಅಂತ ಅನ್ಸುತ್ತೆ. ವಿನ್ ಲೀಡ್ ಗೊತ್ತಾಗೋದು ಮಾತ್ರ ಬಾಕಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಾರಂತೆ. ಗೊತ್ತಿಲ್ಲ ಇದು ಯಾವ ಟೈಮಲ್ಲಿ ಏನಾಗುತ್ತೆ. ಕೆಲವೊಮ್ಮೆ 1-2 ಮತಗಳ ಅಂತರದಲ್ಲೂ ಕೂಡ ವ್ಯತ್ಯಾಸ ಆಗಿರುವಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಿದೀವಿ. ಈಗ ಕಾಂಗ್ರೆಸ್ ವೆನ್ ಲೀಡ್ ಗೊತ್ತಾಗೋದು ಮಾತ್ರ ಬಾಕಿ ಅಂತ ಹೇಳ್ಬಿಟ್ಟು ಕೈಪಡೆ ಪೋಸ್ಟ್ ಮಾಡಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ. ವೀರಣ್ಣ ಚರಂತಿಮಠ ಗೆಲುವಾಗಿದೆ ಅಂತ ಹೇಳ್ಬಿಟ್ಟು ಬಿಜೆಪಿ ವಿಜಯೋತ್ಸವ ಪೋಸ್ಟ್ ಅನ್ನ ಮಾಡಿದೆ. ಮತ್ತೊಂದು ಕಡೆ ಮತ ಎಣಿಕೆಗೆ ಮುಂಚೆಯೇ ಕಾಂಗ್ರೆಸ್ ಬಿಜೆಪಿ ಗೆಲುವಿನ ಪೋಸ್ಟರ್ ಸಮರ ನಡೀತಾ ಇದೆ. ನಾಳೆ ಬೆಳಗ್ಗೆ 8ರಿಂದ ಕೌಂಟಿಂಗ್ ಆರಂಭ ಆಗುತ್ತೆ. 11 ಗಂಟೆ ಹೊತ್ತಿಗೆ ಟ್ರೆಂಡ್ ಲಭ್ಯ ಆಗುತ್ತೆ. ರಾಜ್ಯದ ಗಮನ ಸೆಳೆತಾ ಇರುವಂತಹ ಬಾಗಲಕೋಟೆ ಉಪಚುನಾವಣೆ ಸಿಎಂಗೆ ಪ್ರತಿಷ್ಠೆಯ ಕಣವಾಗಿತ್ತು ಕೂಡ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇತರ ಸಚಿವರು, ಶಾಸಕರು ಟೆಂಟ್ ಹಾಕಿ ಗೆಲುವಿನ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬಿಜೆಪಿ ಪಕ್ಷಕ್ಕೂ ಕೂಡ ಪ್ರತಿಷ್ಠೆಯ ಕಣವಾಗಿರುವಂಥದ್ದು. ಮಾಜಿ ಸಿಎಂ ಯಡಿಯೂರಪ್ಪ, ವಿಜೇಂದ್ರ ಸೇರಿದಂತೆ ಇತರ ಪ್ರಮುಖರು ಬಿಜೆಪಿ ಪರ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಬಿಜೆಪಿ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಆಗಿದ್ರೂ ಕೂಡ ಬಿಜೆಪಿ ಪ್ರಚಾರವನ್ನ ಮಾಡಿದ್ರು ಯತ್ನಾಳ್. ಎರಡೂ ಪಕ್ಷಗಳಿಗೆ ಪ್ರತಿಷ್ಠೆಯ ಕಣವಾಗಿದ್ದು ಯಾರಿಗೆ ವಿಜಯ ಮಾಲೆ ಅಂತ ಹೇಳ್ಬಿಟ್ಟು ನಾಳೆ ಬಹಿರಂಗವಾಗಲಿದೆ. ಯತ್ನಾಳ್ ಪ್ರಚಾರಕ್ಕೆ ಬರ್ತಾರೋ ಇಲ್ವೋ ಅನ್ನುವಂಥ ಕನ್ಫ್ಯೂಷನ್ ಇತ್ತು. ಬಟ್ ಆದರೂ ಕೂಡ ಅವರದೇ ಯತ್ನಾಳ್ದೇ ಒಂದು ಅಭಿಮಾನಿಗಳ ಬಳಗ ಇದೆ. ಹಾಗಾಗಿ ಅವ್ರನ್ನ ಕರೆಸಿದ್ರು ಕೂಡ ವರ್ಕೌಟ್ ಆಗ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ವಿಜೇಂದ್ರ ಯಡಿಯೂರಪ್ಪ ಅವ್ರಿಗೆ ನೇರವಾಗಿ ಇಷ್ಟೇ ಟಾಂಗ್ ಹೊಡೆದ್ರು, ಏನೇ ಮಾತನಾಡಿದ್ರು, ಉಚ್ಚಾಟನೆ ಆದರೂ ಕೂಡ ಯತ್ನಾಳ್ ಬಂದು ಪ್ರಚಾರ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ತೀವ್ರ ಕುತೂಹಲ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಷ್ಠೆಯ ಕಣವಾಗಿರುತ್ತೆ ಬಾಗಲಕೋಟೆ ಉಪಚುನಾವಣೆ. ಹಾಗಾಗಿ ಕಾದು ನೋಡಬೇಕು ಯಾರಿಗೆ ವಿಜಯ ಮಾಲೆ ನಾಳೆ ಅಂತ ಹೇಳ್ಬಿಟ್ಟು ಬಹಿರಂಗವಾಗುತ್ತೆ. ಕೌಂಟಿಂಗ್ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಆರಂಭ ಆಗುತ್ತೆ. 11 ಗಂಟೆ ಹೊತ್ತಿಗೆ ಟ್ರೆಂಡ್ ಲಭ್ಯ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಸಿಕ್ಕಾಪಟ್ಟೆ ಕುತೂಹಲ ಇರುವಂತಹ ಕ್ಷೇತ್ರ. ಯಾರಿಗೆ ಗೆಲುವಾಗುತ್ತೆ, ಯಾರಿಗೆ ಸೋಲಾಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಕೌಂಟಿಂಗ್ ಆರಂಭ ಆಗುತ್ತೆ. ಬಟ್ ಬಿಫೋರ್ ದಟ್ ಈಗ ಆಲ್ರೆಡಿ ಬಿಜೆಪಿ ಕಾಂಗ್ರೆಸ್ ಕಡೆಯಿಂದ ಗೆಲುವಿನ ಸಂಭ್ರಮದ ಪೋಸ್ಟರ್ಗಳು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಪ್ಡೇಟ್ಸ್ ಕೊಡೋದಾದ್ರೆ ಆನಂದ್.
ರೋಜಾ, ಏನು ಅಂದ್ರೆ ಈಗಾಗಲೇ ಬಾಗಲಕೋಟೆ ಏನು ಉಪಚುನಾವಣೆ ಹಿನ್ನೆಲೆ ಏನು ಈಗ ನಾಳೆ ನಡೆಯುತ್ತಿರುವಂತ ಮತ ಎಣಿಕೆ ಒಂದು ಸಾಕಷ್ಟು ರಾಜ್ಯ ರಾಜಕಾರಣದಲ್ಲೇ ಒಂದು ತೀವ್ರ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಮಾಜಿ ಹಾಲಿಗಳು ಸಾಕಷ್ಟು ಸಚಿವರು ಮತ್ತು ಸಾಕಷ್ಟು ಮುಖಂಡರು ಬಂದು ಆಗಮಿಸಿ ಪ್ರಚಾರ ಕಾರ್ಯತಂತ್ರವನ್ನು ಮಾಡಿದ್ರು. ಯಾಕಂದ್ರೆ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಪಕ್ಷವಾಗಲಿ ಒಟ್ಟು ಗೆಲುವಿನ ತಂತ್ರಕ್ಕಾಗಿ ರೂಪಿಸಿದ್ದಾರೆ. ಈಗ ಅದು ಅಂತಿಮ ಘಟ್ಟಕ್ಕೆ ಬಂದಿದೆ ಅಂತ ಹೇಳ್ಬೋದು. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಒಂದು ಮತದಾನ ಪ್ರಾರಂಭ ಆಗಲಿದೆ. ಮತದಾನ ಏನು 11 ಗಂಟೆವರೆಗೂ ಒಂದು ಮತ ಎಣಿಕೆ ನಂತರ ಅಂತಿಮ ಒಂದು ರಿಸಲ್ಟ್ ಹೊರಗೆ ಬರುವ ಸಾಧ್ಯತೆ ಇದೆ. ಹೀಗಾಗಿ ಎರಡೂ ಪಕ್ಷದವರು ಈಗಾಗಲೇ ಒಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟರ್ ಹಂಚಿಕೊಳ್ಳುವಂತ ಒಂದು ವಾರ್ ನಡೆಸಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದವರು ಸಹ ಈಗಾಗಲೇ ನಾವು ಗೆದ್ದು ಬಿಟ್ಟಿದ್ದೀವಿ, ಆದ್ರೆ ನಾಳೆ ಅಧಿಕೃತವಾಗಿ ಎಷ್ಟು ಅಂತರಗಳಿಂದ ಗೆಲುವು ಅನ್ನೋದು ಮಾತ್ರ ಬಾಕಿ ಉಳಿದಿದೆ ಅಂತ ಕಾಂಗ್ರೆಸ್ ಪಕ್ಷದವರು ಒಂದು ಪೋಸ್ಟ್ ಹಾಕಿದರೆ, ಬಿಜೆಪಿದವರು ಸಹ ಅವ್ರದೇ ಆದಂತ ಅವರು ಬೆಂಬಲಿಗರು ಒಂದು ಪೋಸ್ಟ್ ಹಾಕುತ್ತಿದ್ದಾರೆ. ಅವರು ಸಹ ನಮ್ಮ ಗೆಲುವು ಖಚಿತ, ಇಲ್ಲಿ ಹಣದ ಪ್ರಭಾವ ನಡೆಯುವುದಿಲ್ಲ, ಇಲ್ಲಿ ಏನಿದ್ರು ಸ್ವಾಭಿಮಾನದ ಪ್ರಭಾವ ನಡೀತಿದೆ, ನಮ್ದೇ ಗೆಲುವು ಖಚಿತ ಆಗುತ್ತೆ ಅಂತ ಹೇಳಿ ಅವರು ಒಂದು ಪೋಸ್ಟ್ ವಾರ್ ಮಾಡ್ತಿದ್ದಾರೆ. ಹೀಗಾಗಿ ಈ ಎರಡೂ ಕಡೆಯಿಂದ ಒಂದು ಪೋಸ್ಟ್ ವಾರ್ ನಡೀತಾ ಇದೆ ಮತ್ತು ಸಮೀಕ್ಷೆ ಪ್ರಕಾರ ಏನು ಸ್ವಲ್ಪ ಕಾಂಗ್ರೆಸ್ ಮುಂದ್ಗಡೆ ಏನೋ ಒಂದು ಮೇಲ್ಗೆ ಸಾಧಿಸುವ ಸಾಧ್ಯತೆ ಇದ್ದರೂ ಸಹ ಹಣದ ಪ್ರಭಾವ ಮತ್ತು ಸ್ವಾಭಿಮಾನ ಪ್ರಭಾವ ಯಾರ್ದು ನಡೆಯುತ್ತಿದೆ ಎಂಬುದನ್ನು ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಂದು ಅಂತಿಮವಾಗಿ ನಿರ್ಧಾರವಾಗಲಿದೆ ಅಂತ ಹೇಳ್ಬೋದು ರೋಜಾ. ರೈಟ್, ಥ್ಯಾಂಕ್ ಯು ಅನಂತ್. ಆಮೇಲೆ ಡೀಟೇಲ್ಸ್ಗಾಗಿ